ಸ್ನೇಹಿತರೆ, ಆನ್ಲೈನ್ ಲರ್ನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಈಗಾಗಲೇ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಿರುವ ಹಾಗೆ ವಿಡಿಯೋನ ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ನಾವು ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಪ್ಲೇಲಿಸ್ಟನ್ನು ರೆಡಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪ್ಲೇಲಿಸ್ಟನ್ನು ಫಾಲೋ ಮಾಡಿ. ಇವತ್ತು ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ್ರಿ. ಈಸಿ ಆಗಿರುವಂಥ ಟಾಪಿಕ್ ಇದೆ ಇದು. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಬಹಳಷ್ಟು ಸರಿ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್, ದ ಎಕ್ಸ್ಪ್ರೆಷನ್ ಆಫ್ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಲ್ಯಾಂಗ್ವೇಜ್ ಫಂಕ್ಷನ್. ಜನರಲಿ ಲ್ಯಾಂಗ್ವೇಜ್ ಫಂಕ್ಷನ್ ಆರ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ದ ಐಡಿಯಾ ಟು ಕಮ್ಯುನಿಕೇಟ್ ವಿತ್ ಅದರ್ಸ್ ಆ್ಯಂಡ್ ಮೇಂಟೈನ್ ಅ ಗುಡ್ ರ್ಯಾಪೋರ್ಟ್ ವಿತ್ ಅದರ್ಸ್. ನೋಡ್ರಿ, ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಸಾಮಾನ್ಯವಾಗಿ ಭಾಷೆಯ ಕೌಶಲ್ಯತೆಯನ್ನು ಇಲ್ಲಿ ತಿಳಿಯುವ ಸಲುವಾಗಿ ನಾವು ಬಳಸ್ತೀವ್ರಿ. ಬೇರೆಯವರೊಂದಿಗೆ ಮಾತನಾಡುವ ಒಂದು ಕೌಶಲ್ಯತೆ, ಸಂವಹನ ನಡೆಸುವ ಒಂದು ವಿಧಾನ, ಇತರರೊಂದಿಗೆ ಅಂದರೆ ಬೇರೆಯವರೊಂದಿಗೆ ಒಂದು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಆಲೋಚನೆಗಳನ್ನು ಇಲ್ಲಿ ವ್ಯಕ್ತಪಡಿಸುವುದು. ಓಕೆ, ಇದನ್ನು ಏನಂತ ಕರಿತೀವ್ರಿ ನಾವು? ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ. ಅಂದರೆ ಬೇರೆಯವರೊಂದಿಗೆ ನಾವು ನಡೆದುಕೊಳ್ಳುವ ಒಂದು ರೀತಿ ಸಿಂಪಲ್ಲಾಗಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಕೆಲವೊಂದಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳ ಲಿಸ್ಟನ್ನು ನಾನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ರೀ. ಸಮ್ ಲ್ಯಾಂಗ್ವೇಜಸ್ ಆಫ್ ಫಂಕ್ಷನ್ಸ್ ಆರ್ ಲಿಸ್ಟೆಡ್ ಬಿಲೋ. ಒಂದೇದು ನೋಡ್ರಿ, ಗಿವಿಂಗ್ ಅಡ್ವೈಸ್. ಗಿವಿಂಗ್ ಅಡ್ವೈಸ್ ಮೀನ್ಸ್ ಸಲಹೆ ನೀಡುವುದ್ರಿ. ಬೇರೆಯವರು ಏನಾದರೂ ಕೇಳಿದರೆ ಅದಕ್ಕೆ ನಾವು ಸಲಹೆಯನ್ನು ನೀಡುವುದು. ಓಕೆ, ಆರ್ಡರ್ ಆರ್ ಕಮಾಂಡ್, ಆರ್ಡರ್ ಮಾಡೋದು, ಆದೇಶ ಮಾಡುವುದು. ಓಕೆ, ರಿಕ್ವೆಸ್ಟ್, ವಿನಂತಿ ಮಾಡಿಕೊಳ್ಳುವುದು. ಹೌದಾ? ಸೀಕಿಂಗ್ ಇನ್ಫಾರ್ಮೇಷನ್, ಇದನ್ನು ನೀಡುವುದು, ನಾವು ಕೊಡುವುದು. ಸೀಕಿಂಗ್ ಪರ್ಮಿಷನ್, ಮಾಹಿತಿಯನ್ನು, ಅನುಮತಿಯನ್ನು ತೆಗೆದುಕೊಳ್ಳುವುದು. ಪರ್ಮಿಷನ್ ಅಂದರೆ ಅನುಮತಿಯನ್ನು ತೆಗೆದುಕೊಳ್ಳುವುದು. ಗ್ರ್ಯಾಂಟಿಂಗ್ ಪರ್ಮಿಷನ್, ಅನುಮತಿಯನ್ನು ಕೊಡುವುದು. ಹೌದಾ? ನೋಡ್ರಿ, ಗಿವಿಂಗ್ ಡೈರೆಕ್ಷನ್, ಡೈರೆಕ್ಷನನ್ನು ಕೊಡುವುದು. ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಈ ಥರ ಹೋಗ್ರಿ. ಹೌದಾ? ಆಫರಿಂಗ್ ಹೆಲ್ಪ್ ಅಂದರೆ ಸಹಾಯವನ್ನು ಮಾಡುವುದ್ರಿ. ಟೇಕಿಂಗ್ ಹೆಲ್ಪ್, ಸಹಾಯವನ್ನು ತೆಗೆದುಕೊಳ್ಳುವುದು. ಇನ್ಸ್ಟ್ರಕ್ಷನ್ಸ್, ಸೂಚನೆಗಳನ್ನು ಕೊಡುವುದು. ಹೌದಾ? ಅಪಾಲಜಿಂಗ್, ಕ್ಷಮೆಯನ್ನು ಯಾಚಿಸುವುದು. ಗಿವಿಂಗ್ ಇನ್ವಿಟೇಷನ್ ಅಂದರೆ ಆಹ್ವಾನವನ್ನು ನೀಡುವುದು. ಹೌದಾ? ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ, ಸಂತಾಪವನ್ನು ವ್ಯಕ್ತಪಡಿಸುವುದು, ಸಹಾನುಭೂತಿಯನ್ನು ವ್ಯಕ್ತಪಡಿಸುವುದು. ಹೌದಾ? ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ಸಲ್ಲಿಸುವುದು. ಎಕ್ಸ್ಪ್ರೆಸ್ಸಿಂಗ್ ಕಂಡೋಲೆನ್ಸ್, ಸಂತಾಪವನ್ನು ವ್ಯಕ್ತಪಡಿಸುವುದು ರೀ. ವಿಶ್ ಅಂದರೆ ಹಾರೈಸುವುದು. ಹೌದಾ? ಎನ್ಕ್ವೈರಿ, ವಿಚಾರಣೆ ಮಾಡುವುದು. ಮೇಕಿಂಗ್ ಸಜೆಷನ್ಸ್ ಅಂದರೆ ಸಲಹೆಗಳನ್ನು ಕೊಡುವುದ್ರಿ. ಹೌದಾ? ಎಕ್ಸ್ಪ್ರೆಸ್ಸಿಂಗ್ ಒಪಿನಿಯನ್ಸ್, ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು. ಹೌದಾ? ಆಸ್ಕಿಂಗ್ ಒಪಿನಿಯನ್ಸ್, ಅಭಿಪ್ರಾಯವನ್ನು ಕೇಳುವುದು. ಮೇಕಿಂಗ್ ಪ್ರಾಮಿಸಸ್, ಹೌದಾ? ಪ್ರಾಮಿಸ್ ಮಾಡುವುದು, ಭರವಸೆ ಮಾಡುವುದು, ಭರವಸೆ ನೀಡುವುದು. ಗಿವಿಂಗ್ ಕಾಂಪ್ಲಿಮೆಂಟ್ಸ್, ಎಕ್ಸ್ಪ್ರೆಸ್ಸಿಂಗ್ ಡಿಸೆಬಿಲಿಟಿ. ಹೌದಾ? ಈ ಥರ ಲ್ಯಾಂಗ್ವೇಜ್ ಫಂಕ್ಷನ್ಗಳಲ್ಲಿ ಬಳಸುವಂತಹ ಹೈಯೆಸ್ಟಾಗಿ ಬರುವಂತಹ ವರ್ಡ್ಗಳ ಲಿಸ್ಟನ್ನು ಮಾಡಿದ್ದೀನಿ ರೀ. ಕ್ವಶನ್ನಲ್ಲಿ ಈ ಥರನೇ ಕೇಳ್ತಾರೆ ಡೈರೆಕ್ಟಾಗಿ. ಮುಂದೆ ನೋಡೋಣ ಕ್ವಶನ್ಸ್ನಲ್ಲಿ ಏನೇನು ಬರ್ತದೆ ಅಂತ. ಯಾವ ಸೆಂಟೆನ್ಸ್ಗೆ ನಾವು ಏನು ಬರ್ತದೆ ಅನ್ನೋದನ್ನು ನೋಡಿದರೆ ಸಾಕ್ರಿ, ಈಸಿಯಾಗಿ ನಾವೇನು ಮಾಡ್ತೀವಿ ರೀ, ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ಬಳಸ್ಬೋದು ರೀ. ಇದನ್ನು ಬಿಟ್ಟು ಯಾವುದೇ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಕೇಳಂಗಿಲ್ಲ ರೀ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಡೈರೆಕ್ಟಾಗಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಡಿಸ್ಕಷನ್ ಮಾಡೋಣ್ರಿ. ಇಷ್ಟೇ, ಥಿಯರಿ ತುಂಬ ಈಸಿ ಇದೆ. ಹೌದಾ? ಏನಿಲ್ಲ, ಲ್ಯಾಂಗ್ವೇಜ್ ಫಂಕ್ಷನ್ ಅಂದ್ರೇನು, ಬೇರೆಯವರೊಂದಿಗೆ ನಾವು ಹೇಗೆ ಸಂವಹನವನ್ನು ನಡೆಸಬೇಕು, ಯಾವ ಥರ ರೀತಿಯನ್ನು ನಾವು ಬೇರೆಯವರೊಂದಿಗೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳಲು ಅವ್ರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತಿಳಿಸುವಂಥ ಒಂದು ವಿಧಾನ. ಇದಕ್ಕೆ ಏನಂತೀವಿ ರೀ? ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ ರೀ. ನಾವು ಮಾತನಾಡುವಾಗ ಬಳಸುವಂತಹ ಒಂದು ಶಬ್ದಗಳನ್ನು, ನಾವು ಅಲ್ಲಿ ಬಳಸುವಂಥ ಶಬ್ದಗಳನ್ನು ನಾವು ಇಲ್ಲಿ ಲಿಸ್ಟ್ ಮಾಡಿದ್ವಿ. ಆ ಲಿಸ್ಟನ್ನು ನೀವು ನೋಡಿದ್ರಿ.
ಈಗ ಡೈರೆಕ್ಟಾಗಿ ನಾವು ಏನು ಮಾಡೋಣ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಎಂಟ್ರಿ ಆಗೋಣ. ಹೌದಾ, ನೋಡ್ರಿ ಫಸ್ಟ್ ಕ್ವಶನ್, ಡಾಕ್ಟರ್ ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೋ ಆನ್ವರ್ಡ್ಸ್. ಈ ಥರ ಕ್ವಶನ್ ಕೊಟ್ಟಿದ್ದಾರೆ. ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಹೌದ್ರಿ, ಅಂದರೆ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂದ್ರೆ ಇದು. ಓಕೆ, ಗಿವ್ ಅಪ್ ಸ್ಮೋಕಿಂಗ್ ನೋ ಆನ್ವರ್ಡ್ಸ್, ಇದರ ಅರ್ಥ ಏನಾಗ್ತದ ನೀವು ತಿಳ್ಕೊರಿ. ಗಿವ್ ಅಪ್ ಅಂದರೆ ಬಿಟ್ಟು ಬಿಡೋದು, ನೀವು ಸ್ಮೋಕಿಂಗ್ ಮಾಡೋದನ್ನು ಬಿಡ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಡಾಕ್ಟರ್ ನಮ್ಗೆ ಏನು ಮಾಡ್ತಾ ಇದ್ದಾರೆ, ಅಡ್ವೈಸ್ ಕೊಡ್ತಾ ಇದ್ದಾರೆ, ಅಡ್ವೈಸ್ ಮಾಡ್ತಿದ್ದಾರೆ ಸ್ಮೋಕಿಂಗನ್ನು ನೀವು ಬಿಡ್ರಿ ಅಂತ. ಸರಿಯಾದ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದ್ರಿ, ಅಡ್ವೈಸ್ ಮಾಡ್ತಿದ್ದಾರೆ. ಹೌದಾ, ಅಡ್ವೈಸ್ ಅಂತ ನಾವು ಇಲ್ಲಿ ತಿಳ್ಕೋಬೇಕು. ಡಾಕ್ಟರ್ ನಮ್ಗೆ ಏನು ಮಾಡ್ತಿದ್ದಾರೆ, ಅಡ್ವೈಸ್ ಮಾಡ್ತಿದ್ದಾರೆ. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಿನ್ಸಿಪಾಲ್ ವಿ ವುಡ್ ಬಿ ಡಿಲೈಟೆಡ್ ಇಫ್ ಯು ಕುಡ್ ಕಮ್ ಆ್ಯಂಡ್ ಸ್ಪೇರ್ ಸಮ್ ಟೈಮ್ ವಿತ್ ಅದರ್ ಟೀಚರ್ಸ್. ಹೌದಾ, ಅಂಡರ್ಲೈನ್ ವರ್ಡ್ ಏನಿದೆ ನೋಡ್ರಿ, ಇದನ್ನು ನಾವು ಇಲ್ಲಿ ಸಾಲ್ವ್ ಮಾಡಬೇಕು. ಪ್ರಿನ್ಸಿಪಾಲ್ ಏನು ಹೇಳ್ತಿದ್ದಾರೆ, ವಿ ವುಡ್ ಬಿ ಡಿಲೈಟೆಡ್ ಇಫ್ ಯು ಕುಡ್ ಕಮ್ ಆ್ಯಂಡ್ ಸ್ಪೇರ್ ಸಮ್ ಟೈಮ್ ವಿತ್ ಅವರ್ ಟೀಚರ್ಸ್. ನೀವು ಬಂದು ನಮ್ಮ ಶಿಕ್ಷಕರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಿರಿ ಅಂತ ಇಲ್ಲಿ ಏನು ಮಾಡ್ತಿದ್ದಾರೆ, ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ. ಇದರಿಂದ ನಮಗೆ ಏನಾಗ್ತದ, ಸಂತೋಷ ಆಗ್ತದ. ಹೌದಾ, ಈ ಥರ ಹೇಳ್ತಾ ಇದ್ದಾರೆ. ಅಂದರೆ ಏನಾಗಿದೆ, ಈ ಅಂಡರ್ಲೈನ್ ವರ್ಡ್ ಅಷ್ಟೇ ನಾವು ಏನು ಮಾಡಬೇಕಾಗಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಿದೆ ಅಂತ ಇಲ್ಲಿ ತಿಳ್ಕೊಬೇಕಾಗಿದೆ. ಹೌದಾ, ಇಫ್ ಯು ಕುಡ್ ಕಮ್ ಆ್ಯಂಡ್ ಸ್ಪೇರ್ ಸಮ್ ಟೈಮ್ ವಿತ್ ಅದರ್ ಟೀಚರ್ಸ್ ಅಂದರೆ ಬರ್ರಿ, ಬಂದು ಕೆಲವೊಂದು ಸಮಯವನ್ನು ನಮ್ಮ ಜೊತೆ ಕಳೆಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಹೌದಾ, ಸರಿಯಾದ ಉತ್ತರ ಏನಾಗ್ತದ್ರಿ ಇಲ್ಲಿ, ಗಿವಿಂಗ್ ಇನ್ವಿಟೇಷನ್. ಹೌದಾ, ಬರ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ, ಸುಮಿತ್ ಪ್ಲೀಸ್ ಕಮ್ ಟು ಮೈ ಹೌಸ್ ಆ್ಯಂಡ್ ಪ್ಲೇ ಫಾರ್ ಆನಂದ್. ಸುಮಿತ್ ಏನು ಹೇಳ್ತಾ ಇದ್ದಾನ್ರಿ, ನಮ್ಮ ಮನೆಗೆ ಬಂದು ಆನಂದ್ ಜೊತೆ ಆಟ ಆಡು ಅಂತ ಹೇಳ್ತಾ ಇದ್ದಾನೆ. ಹೌದಾ, ರವಿ ಎಸ್ ವಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್. ರವಿ ಏನು ಹೇಳ್ತಾನ್ರಿ, ಎಸ್ ಬರ್ತೀನಿ, ವಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ದ ಅಂಡರ್ಲೈನ್ ಸೆಂಟೆನ್ಸ್ ಈಸ್ ಯೂಸ್ಡ್ ಫಾರ್ ವಿಚ್ ಲ್ಯಾಂಗ್ವೇಜ್ ಫಂಕ್ಷನ್. ಅಂಡರ್ಲೈನ್ ಮಾಡಿರುವಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಿದೆ ಇದನ್ನು ನಾವು ಇಲ್ಲಿ ತಿಳ್ಕೊಬೇಕ್ರಿ. ಹೌದಾ, ನೋಡ್ರಿ, ವಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ಏನು ಹೇಳ್ತಾ ಇದ್ದಾನೆ, ಸುಮಿತ್ ಏನು ಹೇಳಿದ್ದಾನೆ, ಮನೆಗೆ ಬಂದು ಆನಂದ್ ಜೊತೆ ಆಟ ಆಡು ಅಂತ ಹೇಳ್ತಾ ಇದ್ದಾನೆ. ರವಿ ಓಕೆ ಆಯಿತು ಬರ್ತೀನಿ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಸುಮಿತ್ ಏನು ಮಾಡ್ತಾ ಇದ್ದಾನೆ, ಇನ್ವಿಟೇಷನ್ ಕೊಟ್ಟಿದ್ದಾನೆ, ರವಿ ಆ ಇನ್ವಿಟೇಷನ್ ಏನು ಮಾಡ್ತಾ ಇದ್ದಾನೆ, ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾನೆ. ಹಾಗಿದ್ರೆ ಸರಿಯಾದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯಾವುದ್ರಿ ಇಲ್ಲಿ, ಅಕ್ಸೆಪ್ಟಿಂಗ್ ಇನ್ವಿಟೇಷನ್. ಅಕ್ಸೆಪ್ಟಿಂಗ್ ಇನ್ವಿಟೇಷನ್. ಹೌದಾ, ಮನೆಗೆ ಕರಿತಾ ಇದ್ದಾನೆ, ರವಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅಕ್ಸೆಪ್ಟ್ ಇನ್ವಿಟೇಷನ್, ಅವನು ಮಾಡಿರುವಂಥ ಇನ್ವಿಟೇಷನ್ ಇವನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ಹೌದಾ, ನೋಡ್ರಿ 4ನೇ ಕ್ವಶನ್, ಕವಿತಾ ವೈ ಆರ್ ಯು ಅಬ್ಸೆಂಟ್ ಎಸ್ಟರ್ಡೇ. ಕವಿತಾ ನಿನ್ನೆ ಅಬ್ಸೆಂಟ್ ಆಗಿದ್ದಾಳೆ. ಹೌದಾ, ರಶ್ಮಿ ಮೈ ಬ್ರದರ್ ಮೀಟ್ ವಿತ್ ಆ್ಯಂಡ್ ಆಕ್ಸಿಡೆಂಟ್. ಅವರ ಅಣ್ಣನಿಗೆ ಏನಾಗಿದೆ, ಅಪಘಾತವಾಗಿದೆ. ಕವಿತಾ ಓ ಐ ಆಮ್ ರಿಯಲಿ ಸಾರಿ, ಡೋಂಟ್ ಬಿ ಅಪ್ಸೆಟ್, ಶಿ ಶಾಲ್ ಬಿ ಆಲ್ ರೈಟ್ ಸೂನ್. ಓಕೆ, ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ಅಂಡರ್ಲೈನ್ ಸೆಂಟೆನ್ಸೀಸ್. ಹೌದಾ, ಏನಾಗಿದೆ, ಐ ಆಮ್ ಸಾರಿ, ಐ ಡೋಂಟ್ ಅಪ್ಸೆಟ್. ಅಂಡರ್ಲೈನ್ ಮಾಡಿರುವಂತಹ ಲ್ಯಾಂಗ್ವೇಜ್ ಫಂಕ್ಷನನ್ನು ಇಲ್ಲಿ ಯಾವುದಂತ ಇಲ್ಲಿ ಹೇಳಬೇಕ್ರಿ. ಅಂದರೆ ಏನಾಗಿದೆ, ಅವರ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ, ಅದನ್ನು ಈಕಿ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ, ಅಂದರೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಹೌದಾ, ಅವಾಗ ನಾವು ಯಾವ ತರಹದ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ ಮಾಡ್ತೀವ್ರಿ, ಲಿಸ್ಟ್ನಲ್ಲಿ ಹೇಳಿದ್ದೇನೆ ನಾನು. ಯಾವ ಥರ ಅದ ರೀ, ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ. ಏನು ಮಾಡ್ತೀರಿ, ಸಿಂಪತಿ ಅಂದರೆ ಸಿಂಪತಿಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅಂದರೆ ಅವ್ನು ದುಃಖ ಆಗಿದೆ, ನಾವು ಏನು ಮಾಡ್ತಾ ಇದ್ದೀವಿ ರೀ, ಅಯ್ಯೋ ಪಾಪ
ಅಂತ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಹೌದಾ? ಎಕ್ಸ್ಪ್ರೆಸಿಂಗ್ ಸಿಂಪತಿ. ಹೌದಾ? ಇದು ಸರಿಯಾದ ಲ್ಯಾಂಗ್ವೇಜ್ ಫಂಕ್ಷನ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡಿಡ್ ಯು ಫಿನಿಶ್ ಯುವರ್ ಅಸೈನ್ಮೆಂಟ್? ಸ್ಟೂಡೆಂಟ್ಸ್, ಎಸ್ ಟೀಚರ್, ಗುಡ್, ಕೀಪ್ ಆಲ್ ಯುವರ್ ಅಸೈನ್ಮೆಂಟ್ ಇನ್ ರ್ಯಾಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ಹೌದಾ? ಇಲ್ಲಿ ಸ್ಟೂಡೆಂಟ್ಸ್, ಟೀಚರ್ ಏನು ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್ಗೆ, ನಿಮ್ಮ ಅಸೈನ್ಮೆಂಟ್ ಫಿನಿಶ್ ಮಾಡಿದಿರಾ ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ ಎಸ್ ಅಂತ ಹೇಳಿದ್ದಾರೆ. ಹಾಗಿದ್ರೆ ಟೀಚರ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಗುಡ್, ಕೀಪ್ ಆಲ್ ಯುವರ್ ಅಸೈನ್ಮೆಂಟ್ ಇನ್ ರ್ಯಾಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ಒಳ್ಳೆಯದಾಯಿತು, ನಿಮ್ಮ ಎಲ್ಲ ಅಸೈನ್ಮೆಂಟ್ಗಳನ್ನು ಒಂದು ರ್ಯಾಕ್ನಲ್ಲಿ ಇಟ್ಟು ಹೊಳ್ಳಿ ಬರ್ರಿ ಅಂತ ಇಲ್ಲಿ ಟೀಚರ್ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಯೂಸ್ ಮಾಡಿದ್ದೀವಿ ರೀ? ಅಂದರೆ ಟೀಚರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಹೋಗಿ ರ್ಯಾಕ್ನಲ್ಲಿ ನಿಮ್ಮ ಅಸೈನ್ಮೆಂಟ್ಗಳನ್ನು ಇಟ್ಟು ಹೊಳ್ಳಿ ಬರ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದಾ? ಹಾಗಿದ್ರೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಇಲ್ಲಿ ಯೂಸ್ ಮಾಡಿರುವಂಥದ್ದು? ಗಿವಿಂಗ್ ಇನ್ಸ್ಟ್ರಕ್ಷನ್ಸ್. ಹೌದಾ? ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಇನ್ಸ್ಟ್ರಕ್ಷನ್ಸನ್ನೇ ಕೊಡ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ರಾಜೇಶ್, ಹರೀಶ್, ಕ್ಯಾನ್ ಯು ರನ್ 100 ಮೀಟರ್ ಇನ್ 9 seconds? ಹರೀಶ್, ನೋ, ಐ ರಿಯಲಿ ಕಾಂಟ್. ಹೌದಾ? ಅಂಡರ್ಲೈನ್ ಆಗಿರುವಂಥ ವರ್ಡ್ ಯಾವುದ್ರಿ? ಐ ರಿಯಲಿ ಕಾಂಟ್ ಅಂತ ತಿಳ್ಕೊಳ್ಳೋಣ. ಓಕೆ. ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ಅಂಡರ್ಲೈನ್ಡ್ ಸೆಂಟೆನ್ಸ್ ಈಸ್. ರಾಜೇಶ್ ಏನು ಹೇಳ್ತಾ ಇದ್ದಾನೆ ಹರೀಶ್ಗೆ, ನೀನು 9 ಸೆಕೆಂಡ್ಗಳಲ್ಲಿ 100 ಮೀಟರ್ ಕವರ್ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾನೆ. ಹರೀಶ್, ಇಲ್ಲ, ನನಗೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಏನು ಮಾಡ್ತಾ ಇದ್ದಾನೆ ಹರೀಶ್? ಇಲ್ಲಿ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಬಳಸ್ತೀವ್ರಿ? ಏನು ಮಾಡ್ತಾ ಇದ್ದಾನೆ? ಅವನ ದೌರ್ಬಲ್ಯತೆಯನ್ನು ತೋರಿಸ್ಕೊಳ್ತಾ ಇದ್ದಾನೆ. ದೌರ್ಬಲ್ಯತೆ ಅಂದರೆ ನನಗೆ ಆಗುವುದಿಲ್ಲ. ಹೌದಾ? ಎಕ್ಸ್ಪ್ರೆಸಿಂಗ್ ಡಿಸೇಬಿಲಿಟೀಸ್. ಹೌದಾ? ಡಿಸೇಬಿಲಿಟೀಸ್ ಅಂದರೆ ಏನ್ರಿ? ನನಗೆ ಆಗುವುದಿಲ್ಲ. ಅವನ ದೌರ್ಬಲ್ಯವನ್ನು ಇಲ್ಲಿ ತೋರಿಸ್ಕೊಳ್ತಾ ಇದ್ದಾನ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಸ್ಕ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಹೈಯೆಸ್ಟ್ ಆಗಿ ಈ ತರಹದ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ ರೀ. ಅದನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ್ರಿ. ಫಸ್ಟ್ ಕ್ವಶನ್, ಶಿ ಕ್ಯಾನ್ ಅಚೀವ್ ಮೋರ್ ಆ್ಯಂಡ್ she can succeed in that field. Okay, the language function of the underlined sentence is ಅಂದರೆ she can succeed in that field. ನೋಡ್ರಿ ಆಪ್ಷನ್ಸ್ ನೋಡ್ರಿ. ರಿಕ್ವೆಸ್ಟಾ? ಸಕ್ಸೀಡ್ ಇನ್ ದ್ಯಾಟ್ ಫೀಲ್ಡ್ ಅಂದ್ರೆ ಅದು ರಿಕ್ವೆಸ್ಟಾ? ಹೌದಾ? ಅದಾಗಲ್ಲ, ರಿಕ್ವೆಸ್ಟ್ ಅಂತರೂ ಸಾಧ್ಯ ಇಲ್ಲ. ಪರ್ಮಿಷನ್ ಕೇಳಕತ್ತಾಳ್ರಿ? ಇಲ್ಲ. ಸಜೆಷನ್ ಇದೆ ಅದು? ಇಲ್ಲ. ಏನು ಹೇಳ್ತಾ ಇದೆ? ಅಕ್ಕಿನ ಎಬಿಲಿಟಿ. ಹೌದಾ? ಶಿ ಕ್ಯಾನ್ ಸಕ್ಸೀಡ್ ಇನ್ ದ್ಯಾಟ್ ಫೀಲ್ಡ್. ಅವಳು ಆ ಒಂದು ಫೀಲ್ಡ್ನಲ್ಲಿ ಏನಾಗಿದ್ದಾಳೆ? ಸಕ್ಸೀಡ್ ಆಗಿದ್ದಾಳೆ. ಆ ಒಂದು ಕ್ಷೇತ್ರದಲ್ಲಿ ಸಕ್ಸಸ್ಸನ್ನು ತೆಗೆದುಕೊಂಡಿದ್ದಾಳೆ, ಅಂದರೆ ಯಶಸ್ವಿಯಾಗಿದ್ದಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗ್ಬೋದು? ಆಕಿನ ಎಬಿಲಿಟಿ ತೋರಿಸ್ತಾ ಇದೆ ಇಲ್ಲಿ. ಹೌದು, ಸಾಮರ್ಥ್ಯವನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದ್ರಿ? ಎಬಿಲಿಟಿ. ಎಬಿಲಿಟಿ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ನೋಡ್ರಿ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಅಂತ ಬಂದಿದೆ. ಹೌದಾ? ಇದಕ್ಕೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಯೂಸ್ ಮಾಡಿದ್ದಾರೆ? ನೋಡ್ರಿ, ಎಲಿಮಿನೇಷನ್ ಮೆಥಡ್ ಮೂಲಕ ನಾವು ಆನ್ಸರನ್ನು ನೋಡೋಣ್ರಿ. ಆರ್ಡರ್ ಮಾಡ್ತಾ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು, ಇದು ಆರ್ಡರಾ? ಅಲ್ಲ. ಸಜೆಷನ್ ಅದು? ಅಲ್ಲ. ಸಜೆಷನ್ ಅಂತರೂ ಅಲ್ಲಿವೇ ಅಲ್ಲ. ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟಾ? ಅದು ಸಹಿತ ಅಲ್ಲ. ಹೌದಾ? ಏನಾಗ್ತಾ ಇದೆ ಇಲ್ಲಿ? ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್. ಹೌದಾ? ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು, ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದಾ? ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಬಿ,
ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಓಕೆ, ನೆಕ್ಸ್ಟ್ ನೋಡ್ರಿ ಮೂರನೇ ಕ್ವಶನ್. ಕುಡ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಬುಕ್? ದಯವಿಟ್ಟು ನನ್ನ ಬುಕ್ ಕೊಡ್ತೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹೌದಾ, ಅಂಡರ್ಲೈನ್ ಅಂದರೆ ಈ ಎಲ್ಲ ಪೂರ್ತಿ ಕ್ವಶನ್ನೇ ಅಂಡರ್ಲೈನ್ ಅಂತ ತಿಳ್ಕೊಂಡ್ಬಿಡಿ. ಓಕೆ, ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸೀಸ್. ಒಂದು ಟ್ರಿಕ್ಸ್ ಹೇಳ್ತಾ ಇದ್ದೇನೆ ರೀ ನಿಮ್ಗೆ. ಪ್ಲೀಸ್ ಅಂತ ಯಾವಾಗ ವರ್ಡ್ ಬರ್ತದೆ ನೋಡ್ರಿ, ಅವಾಗ ನೀವೇನು ತಿಳ್ಕೊಬೇಕು, ರಿಕ್ವೆಸ್ಟ್. ಹೌದಾ, ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತೀರಲ್ಲ ನೀವು, ಪ್ಲೀಸ್ ನಮಗೆ ಅದು ಕೊಡ್ರಿ, ಪ್ಲೀಸ್ ಇದು ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀರಲ್ಲ. ಪ್ಲೀಸ್ ಅನ್ನುವ ಯಾವುದೇ ಪದ ಇಲ್ಲಿ ಕ್ವಶನ್ಗಳಲ್ಲಿ ಬಂದರೆ ನೀವು ಈಸಿಯಾಗಿ ಕಣ್ಣು ಮುಚ್ಕೊಂಡು ಏನು ಮಾಡಿರಿ, ರಿಕ್ವೆಸ್ಟ್ ಅಂತ ಮಾರ್ಕ್ ಮಾಡಿಬಿಡ್ರಿ. ಅಂದರೆ ರಿಕ್ವೆಸ್ಟ್, ಇದು ರಿಕ್ವೆಸ್ಟ್ನೇ ಮಾಡ್ತಾ ಇರೋದು. ಪ್ಲೀಸ್ ಅಂತ ವರ್ಡ್ ಬಂದರೆ ಮುಗೀತು, ರಿಕ್ವೆಸ್ಟ್. ಓಕೆ, ಉತ್ತರ ಏನ್ರಿ ಇದಕ್ಕೆ? ರಿಕ್ವೆಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ವಿವೇಕ್, ಹಲೋ ತಿಲಕ್, ವಾಟ್ ಆರ್ ಯು ಡೂಯಿಂಗ್ ನೌ? ತಿಲಕ್, ಐ ಆಮ್ ಡೂಯಿಂಗ್ ಮೈ PG ಇನ್ ಇಂಗ್ಲೀಷ್. ವಿವೇಕ್, is it? Could you please teach me some grammatical structures in English grammar? Tilak, okay my dear friend. ಹೌದಾ, ವಿವೇಕ್ ಮತ್ತು ತಿಲಕರ ನಡುವೆ ಏನಾಗ್ತಾ ಇದೆ, ಮಾತುಕತೆ ನಡೀತಾ ಇದೆ. ಹೌದಾ, ತಿಲಕ್ ಏನು ಮಾಡಿದ್ದಾನೆ, PGಯನ್ನು ಇಂಗ್ಲೀಷ್ನಲ್ಲಿ ಮಾಡಿದ್ದಾನ್ರಿ. ವಿವೇಕ್ ಏನು ಹೇಳ್ತಾ ಇದ್ದಾನೆ, ದಯವಿಟ್ಟು ನನಗೆ ಇಂಗ್ಲೀಷ್ ಗ್ರಾಮರ್ನಲ್ಲಿ ಬರುವಂತಹ ಕೆಲವೊಂದು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸನ್ನು ನೀನು ಹೇಳ್ತೀಯಾ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ ರೀ. ಹೌದಾ, ಏನಾಗ್ತಾ ಇದೆ, ಪ್ಲೀಸ್ ಅಂತ ವರ್ಡ್ ಇದೆ ನೋಡ್ರಿ. ನಾನು ಆಗಲೇ ಹೇಳಿದ್ದೆ, ನಿಮಗೆ ಪ್ರೀವಿಯಸ್ ಕ್ವಶನಲ್ಲಿ ಹೇಳಿದ್ದೆ ನಾನು. ಪ್ಲೀಸ್ ಎಲ್ಲಿ ಬರ್ತದೆ ನೋಡ್ರಿ ವರ್ಡ್, ಅದು ತಿಳ್ಕೊಂಬಿಡ್ರಿ. ಅದು ಏನಾಗ್ತಾ ಇದೆ, ರಿಕ್ವೆಸ್ಟ್ ಅಂತ ಇಲ್ಲಿ ತಿಳ್ಕೊಂಬಿಡ್ರಿ. ಇಲ್ಲಿ ಎಲಿಮಿನೇಷನ್ ಮೆಥಡ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಇದೇ ಆನ್ಸರ್ ಅಂತ ಇಲ್ಲಿ ಗೊತ್ತಾಕದ್ರಿ. ಹೌದಾ, ಪ್ಲೀಸ್ ಅಂದರೆ ನೀವು ರಿಕ್ವೆಸ್ಟ್ನೇ ಮಾಡ್ತಾ ಇರ್ತೀರಿ ಇಲ್ಲಿ. ಹೌದಾ, ಅಡ್ವೈಸ್ ಅಂತೂ ಕೊಡ್ತಿರಂಗಿಲ್ಲ. ಹೌದಾ, ಅಕ್ಸೆಪ್ಟಿಂಗ್ ಇಲ್ಲ, ಆಫರಿಂಗ್ ಹೆಲ್ಪ್ ಇಲ್ಲ. ಏನಾಗ್ತಾ ಇದೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ದಯವಿಟ್ಟು ನನಗೆ ಗ್ರಾಮರ್ ಬಗ್ಗೆ ಒಂದು ಸ್ವಲ್ಪ ಹೇಳಿಕೊಡಿ ಅಂತ ಇಲ್ಲಿ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾನೆ. ಹೌದಾ, ಉತ್ತರ ಏನಾಯ್ತು ರೀ, ಸರಿಯಾದ ಉತ್ತರ ರಿಕ್ವೆಸ್ಟ್ ಅಂತ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅರ್ಚನಾ, ಗುಡ್ ಮಾರ್ನಿಂಗ್. ದೀಪಾ, ಗುಡ್ ಮಾರ್ನಿಂಗ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅರ್ಚನಾ, ಇಫ್ ಯು ಡೋಂಟ್ ಮೈಂಡ್, ಕುಡ್ ಐ ಸಿ ಯುವರ್ ಪೆನ್? ದೀಪಾ, ಇಟ್ಸ್ ಪ್ಲೆಷರ್, ಯು ಕ್ಯಾನ್. ಹೌದಾ, ದೀಪ ಮತ್ತು ಅರ್ಚನಾ ಇವ್ರ ನಡುವೆ ಮಾತುಕತೆ ನಡೀತಾ ಇದೆ ರೀ. ಹೌದಾ, ಅರ್ಚನಾ ಏನು ಕೇಳ್ತಾ ಇದ್ದಾಳೆ, ನಾನಿನ್ ಪೆನ್ ನೋಡಬಹುದಾ ಅಂತ ಇಲ್ಲಿ ಕೇಳ್ತಾ ಇದ್ದಾಳೆ. ದೀಪ ಏನು ಹೇಳ್ತಾ ಇದ್ದಾಳೆ, ಓಕೆ ನೋಡಬಹುದು. ಎಲಿಮಿನೇಷನ್ ಮೆಥಡ್ ಮೂಲಕ ನಾವು ಇಲ್ಲಿ ಆನ್ಸರನ್ನು ನೋಡೋಣ್ರಿ. ಕುಡ್ ಐ ಸಿ ಯುವರ್ ಪೆನ್, ಇಲ್ಲಿ ಏನು ಕೇಳ್ತಾ ಇದ್ದಾಳ್ರಿ, ಡೈರೆಕ್ಷನ್ ಇದು. ಕುಡ್ ಐ ಸಿ ಯುವರ್ ಪೆನ್ ಅನ್ನೋದು ಡೈರೆಕ್ಷನ್ ಅಲ್ಲ. ಆಫರಿಂಗ್ ಹೆಲ್ಪ್ ಕೇಳ್ತಾ ಇದ್ದಾಳಾಕೆ, ಇಲ್ಲ. ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟಾ, ಅದು ಇಲ್ಲ. ಏನು ಕೇಳ್ತಾ ಇದ್ದಾಳೆ, ಪರ್ಮಿಷನ್ ಕೇಳ್ತಾ ಇದ್ದಾಳೆ, ನಾನು ನಿನ್ನ ಪೆನ್ ನೋಡ್ಬೋದಾ? ಹೌದಾ, ಸೀಕಿಂಗ್ ಪರ್ಮಿಷನ್, ನನ್ನ ಪೆನ್ ನೋಡ್ಬೋದಾ ಅಂತ ಕೇಳ್ತಾ ಇದ್ದಾಳೆ. ಸರಿಯಾದ ಉತ್ತರ ಏನಾಗ್ತದ್ರಿ, ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಯೂಸ್ ಮಾಡಿದ್ದಾರೆ, ಸೀಕಿಂಗ್ ಪರ್ಮಿಷನ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಶ್ರೇಯಾ ಮತ್ತು ಅವರ ತಂದೆಯೊಂದಿಗೆ ಇಲ್ಲಿ ಮಾತುಕತೆ ನಡೀತಾ ಇದೆ. ಶ್ರೇಯಾ, ಹಲೋ ಡ್ಯಾಡಿ, ಮೈ ಟೀಚರ್ ಹ್ಯಾಸ್ ಆಸ್ಕ್ ಟು, ಗೋ ಆಗಿದೆ, ಗಿವ್ ಆಗಬೇಕು ಅದು, ಗಿವ್ ಸ್ಪೀಚ್ ಆನ್ ರಿಪಬ್ಲಿಕ್ ಡೇ. ಫಾದರ್, ದ್ಯಾಟ್ಸ್ ಗ್ರೇಟ್, ಗೋ ಅಹೆಡ್, ಸ್ಪೀಚ್ ವೆಲ್ ಮೈ ಡಿಯರ್. ಶ್ರೇಯಾ, ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಪ್ರಿಪೇರ್ ದ ಸ್ಪೀಚ್ ಡ್ಯಾಡ್? ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸೀಸ್. ಹೌದಾ, ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಪ್ರಿಪೇರ್ ಸ್ಪೀಚ್. ಹೌದಾ, ನನಗೆ ಸ್ಪೀಚ್ ರೆಡಿ ಮಾಡಲು ದಯವಿಟ್ಟು ಹೆಲ್ಪ್ ಮಾಡ್ತೀರಾ ಅಂತ ಇಲ್ಲಿ ಶ್ರೇಯಾ ತಂದೆಗೆ ಕೇಳ್ತಾ ಇದ್ದಾಳೆ. ಹೌದಾ, ಹೆಲ್ಪ್ ಪ್ಲೀಸ್ ಅಂತ ಬಂದಿದೆ ನೋಡ್ರಿ. ಇಲ್ಲಿ ಪ್ಲೀಸ್ ಅಂತ ಬಂದರೆ ನೀವು ಕಣ್ಣು ಮುಚ್ಕೊಂಡು ಏನು ಮಾಡ್ರಿ, ರಿಕ್ವೆಸ್ಟ್ ಅಂತ ಹಾಕ್ರಿ. ಯಾಕಂದ್ರೆ ಪ್ಲೀಸ್ ಅಂದರೆ ನೀವು ರಿಕ್ವೆಸ್ಟ್ನೇ ಮಾಡ್ತಾ ಇರ್ತೀರಿ ಇಲ್ಲಿ. ಹೌದಾ, ಆರ್ಡರ್ ಅಂತೂ ಮಾಡೋಕ್ಕಾಗಲ್ಲ, ಎಂಕರೇಜ್ಮೆಂಟ್ ಸಹಿತ ಅಲ್ಲ, ಸಜೆಷನು ಅಲ್ಲ. ಹೌದಾ, ಸಜೆಷನ್ ಕೊಡ್ತಾಳ, ನನಗೆ ಸ್ಪೀಚ್ ರೆಡಿ ಮಾಡಿ ಅಂತ ಸಜೆಷನ್ ಕೊಡೋಕೆ ಬರಲ್ಲ. ಹೌದಾ,
ಪ್ಲೀಸ್ ಅಂದರೆ ಏನು, ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಹೌದಾ? ಹಾಗಿದ್ರೆ ಸರಿಯಾದ ಉತ್ತರ ಯಾವುದ್ರಿ? ರಿಕ್ವೆಸ್ಟ್. ರಿಕ್ವೆಸ್ಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ವಿಸಿಟರ್ ಆ್ಯಂಡ್ ಲೈಬ್ರರಿಯನ್ ಇವರ ನಡುವೆ ಮಾತುಕತೆ ನಡೀತಾ ಇದ್ದಾರೆ. ವಿಸಿಟರ್: ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ಬುಕ್ ವಾರ್ ಆ್ಯಂಡ್ ಪೀಸ್? ಲೈಬ್ರರಿಯನ್: ಶೋರ್, ಗೋ ಟು 6th row ಆ್ಯಂಡ್ ಬುಕ್ ಈಸ್ ಆನ್ ದ 3rd shelf. ವಿಸಿಟರ್: ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ವಿಸಿಟರ್ ಲೈಬ್ರರಿಯನ್ಗೆ ಕೇಳ್ತಾ ಇದ್ದಾನ್ರಿ, ವಾರ್ ಆ್ಯಂಡ್ ಪೀಸ್ ಈ ಬುಕ್ ಎಲ್ಲಿದೆ ಅಂತ ಎಲ್ಲಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾನ್ರಿ. ಲೈಬ್ರರಿಯನ್ ಹೇಳ್ತಾ ಇದ್ದಾನೆ, ಶೋರ್, ಗೋ ಟು 6th row ಆ್ಯಂಡ್ ದ ಬುಕ್ ಈಸ್ ಇನ್ 3rd shelf. 6th row ಹೋಗ್ರಿ, ಅಲ್ಲಿ ಹೋಗಿ 3rd shelfನಲ್ಲಿ ಬುಕ್ ಇದೆ, ಅದನ್ನು ತೆಗೆದುಕೊಳ್ಳ್ರಿ ಅಂತ ಇಲ್ಲಿ ಲೈಬ್ರರಿಯನ್ ಹೇಳ್ತಾ ಇದ್ದಾನೆ. ಹೌದಾ? ಅಂಡರ್ಲೈನ್ ಸೆಂಟೆನ್ಸ್ ಯಾವುದಿದೆ ರೀ? ಇದೆ. ಹೌದಾ? ನೋಡ್ರಿ ಏನು ಮಾಡ್ತಾ ಇದೆ, ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ನೋಡ್ರಿ. ಲೈಬ್ರರಿಯನ್ ಅಡ್ವೈಸ್ ಮಾಡ್ತಾ ಇದ್ದಾನ ವಿಸಿಟರ್ಗೆ? ಇಲ್ಲ, ಅಡ್ವೈಸ್ ಮಾಡ್ತಾ ಇಲ್ಲ. ಆರ್ಡ್ರ್ ಮಾಡ್ತಾ ಇದ್ದಾನ? ಆರ್ಡ್ರ್ ಸಹಿತ ಇದು ಆಗಲ್ಲ. ಹೌದಾ? ರಿಕ್ವೆಸ್ಟ್ ಮಾಡ್ತಾ ಇದ್ದಾನ? ರಿಕ್ವೆಸ್ಟ್ ಮಾಡ್ತಿದ್ರೆ ಇಲ್ಲಿ ಪ್ಲೀಸ್ ಅಂತ ವರ್ಡ್ ಇಲ್ಲ. ಹೌದಾ? ಗಿವಿಂಗ್ ಡೈರೆಕ್ಷನ್ಸ್ ಏನು ಹೇಳ್ತಾ ಇದ್ದಾನ್ರಿ? 6th row ಹೋಗ್ರಿ, ಹೋಗಿ ಅಲ್ಲಿ 3rd shelfನಲ್ಲಿ ಬುಕ್ ಇದೆ, ಅದನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಏನಿದು? ಗಿವಿಂಗ್ ಡೈರೆಕ್ಷನನ್ನು ಹೇಳ್ತಾ ಇದ್ದಾನ್ರಿ. ಹೌದಾ? 6th row ಹೋಗ್ರಿ, ಅಲ್ಲಿ ಹೋಗಿ 3rd shelfನಲ್ಲಿ ಬುಕ್ ಇದೆ, ಅದನ್ನು ತೆಗೆದುಕೊಳ್ಳ್ರಿ ಅಂತ ಡೈರೆಕ್ಷನ್ ಕೊಡ್ತಾ ಇದ್ದಾನೆ. ಹೌದಾ? ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಬಿ, ಗಿವಿಂಗ್ ಡೈರೆಕ್ಷನ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಇಲ್ಲಿ ಸ್ಟೂಡೆಂಟ್ ಮತ್ತು ಟೀಚರ್ ನಡುವೆ ಮಾತುಕತೆ ನಡೀತಾ ಇದೆ ರೀ. ಸ್ಟೂಡೆಂಟ್: ಗುಡ್ ಮಾರ್ನಿಂಗ್ ಸರ್. ಟೀಚರ್: ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಸ್ಟೂಡೆಂಟ್: ಐ ಆಮ್ ಗೀತಾ, ಅ ಸ್ಟೂಡೆಂಟ್ ಆಫ್ 10th class. ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯ್ನಿಂಗ್ ಅ ಸಮ್ಮರ್ ಕ್ಯಾಂಪ್. ಕುಡ್ ಐ ಹ್ಯಾವ್ ದ ಡೀಟೇಲ್ಸ್ ಪ್ಲೀಸ್? ಸ್ಟೂಡೆಂಟ್ ಗೀತಾ ಏನು ಹೇಳ್ತಾ ಇದ್ದಾಳೆ, 10th ಕ್ಲಾಸ್ನಲ್ಲಿ ಏಕೆ ಸ್ಟಡಿ ಮಾಡ್ತಾ ಇದ್ದಾಳೆ, ಅವಳಿಗೆ ಸಮ್ಮರ್ ಕ್ಯಾಂಪ್ನಲ್ಲಿ ಜಾಯ್ನ್ ಆಗೋದು ಇಂಟ್ರೆಸ್ಟ್ ಇದೆ. ಅವಳು ಟೀಚರ್ಗೆ ಕೇಳ್ತಾ ಇದ್ದಾಳೆ, ಕುಡ್ ಐ ಹ್ಯಾವ್ ದ ಡೀಟೇಲ್ಸ್ ಪ್ಲೀಸ್? ಹೌದಾ? ಪ್ಲೀಸ್ ಅಂತ ಬಂದರೆ ಏನು ತಿಳ್ಕೊಬೇಕು ನಾವು? ರಿಕ್ವೆಸ್ಟ್. ಹೌದಾ? ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ, ದಯವಿಟ್ಟು ನನಗೆ ಡೀಟೇಲ್ಸನ್ನು ಹೇಳ್ತೀರಾ? ಹೌದಾ? ಹಾಗಿದ್ರೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಸಿ, ರಿಕ್ವೆಸ್ಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಇಲ್ಲಿ ರಮ್ಯಾ ಮತ್ತು ತಾಯಿ ಇಬ್ಬರ ನಡುವೆ ಏನಾಗ್ತಾ ಇದೆ? ಸಂವಾದ ನಡೀತಾ ಇದೆ. ಮಾಮ್: ವೇರ್ ಆರ್ ಯು ಗೋಯಿಂಗ್ ರಮ್ಯಾ? ರಮ್ಯಾ: ಸ್ಕೂಲ್ ಮಾಮ್. ಮಾಮ್: ದೆನ್ ಗೋ ಟು ಡ್ಯಾಡ್ ಡಿಯರ್? ರಮ್ಯಾ: ಎಸ್ ಮಾಮ್. ರಮ್ಯಾ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಅವ್ರ ತಾಯಿ ತಂದೆ ಜೊತೆಗೆ ಹೋಗು ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಆ ಹೇಳಿದ್ದನ್ನು ಏನು ಮಾಡ್ತಾ ಇದ್ದಾಳೆ ರಮ್ಯಾ? ಎಸ್, ನಾನು ಹೋಗ್ತೀನಿ ಅಂತ ಇಲ್ಲಿ ಎಸ್ ಮಾಮ್ ಅಂತ ಹೇಳ್ತಾ ಇದ್ದಾಳೆ. ಹೌದಾ? ಹಾಗಿದ್ರೆ ಅಂಡರ್ಲೈನ್ ಮಾಡಿರುವಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದ್ರಿ? ಇಲ್ಲಿ ಆಪ್ಷನ್ಸನ್ನು ಎಲಿಮಿನೇಷನ್ ಮಾಡಿ ಆನ್ಸರ್ ನೋಡೋಣ್ರಿ. ಆರ್ಡರಾ? ಎಸ್ ಮಾಮ್, ಆರ್ಡರ್ ಅಂತೂ ಆಗಲ್ಲ. ರಿಕ್ವೆಸ್ಟ್ ಅಂದರೆ ಪ್ಲೀಸ್ ವರ್ಡ್ ಬರ್ತದೆ, ರಿಕ್ವೆಸ್ಟ್ ಅಲ್ರಿ. ಅಡ್ವೈಸಾ? ಎಸ್ ಮಾಮ್ ಅನ್ನೋದು ಅಡ್ವೈಸ್ ಆಗಲ್ಲ. ಒಬೆ ಅಂದರೆ ಏನ್ರಿ? ಸ್ಪೆಲ್ಲಿಂಗ್ ತಪ್ಪಿದೆ. ಒಬೆ ಅಂದರೆ ಒಪ್ಪಿಗೆ, ಆಜ್ಞೆ ಪಾಲಿಸೋದ್ರಿ ಒಬೆ ಅಂದರೆ. ಹೌದಾ? ಒಬೆ ಅಂದರೆ ಏನ್ರಿ? ಆಜ್ಞೆ ಪಾಲಿಸುವುದು. ಹೌದಾ? ಎಸ್, ನಾನು ಹೋಗ್ತೀನಿ ಅಂತ ಹೇಳೋದು. ಹಾಗಿದ್ರೆ ಸರಿಯಾದ ಉತ್ತರ ಯಾವುದ್ರಿ? ಒಬೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸುಧಾ ಮತ್ತು ರಾಧಾ ಇವ್ರ ನಡುವೆ ಡಿಸ್ಕಷನ್ ನಡೀತಾ ಇದೆ ರೀ. ಸುಧಾ: ಹೆಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ರಾಧಾ: ಹೆಲೋ, ಐ ಆಮ್ ವಾಚಿಂಗ್ ಫಾರ್ ಬಸ್, ಐ ಹ್ಯಾವ್ ಗೋ ಟು ದ ಮಾರ್ಕೆಟ್. ಸುಧಾ: ಕಮ್, ಐ ವಿಲ್ ಡ್ರಾಪ್ ಯು, ಐ ಆಮ್ ಗೋಯಿಂಗ್ ದ್ಯಾಟ್ ವೇ. ನೋಡ್ರಿ ರಾಧಾ ಮಾರ್ಕೆಟ್ಗೆ ಹೋಗೋ ಸಲುವಾಗಿ ಬಸ್ಗೋಸ್ಕರ ಕಾಯ್ತಾ ಇದ್ದಾಳೆ. ಹೌದಾ? ಸುಧಾ ಅವಳು ಆ ಕಡೆನೇ ಹೋಗ್ತಾ ಇದ್ದಾಳೆ. ಕಮ್, ಐ ವಿಲ್ ಡ್ರಾಪ್ ಯು, ಐ ಆಮ್ ಗೋಯಿಂಗ್ ದ್ಯಾಟ್ ವೇ. ಹೌದಾ? ನಾನು ಆ ಕಡೆನೇ ಹೊಂಟಿದ್ದೇನೆ, ನನ್ನ ಜೊತೆಗೆ ಬಾ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಹೌದಾ? ನೋಡ್ರಿ, ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ಅಂಡರ್ಲೈನ್ಡ್ ಸೆಂಟೆನ್ಸೀಸ್. ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ? ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳ? ಇಲ್ಲ.
ಹೌದಾ. ಸೀಕಿಂಗ್ ಡೈರೆಕ್ಷನ್ ಹೇಳ್ತಾ ಇದ್ದಾಳ, ನೀನು ಹಾಗೆ ಹೋಗು ಹೀಗೆ ಹೋಗು ಅಂತ, ಅದು ಸಹಿತ ಇಲ್ರಿ. ಹೌದಾ. ಅಗ್ರಿಮೆಂಟ್ ಮಾಡ್ಕೋತಾ ಇದ್ದಾಳ, ಅದು ಇಲ್ಲ. ಏನು ಮಾಡ್ತಿದ್ದಾಳೆ, ಆಫರಿಂಗ್ ಹೆಲ್ಪ್, ಸಹಾಯನೂ ಮಾಡಲು ಬರ್ತಾ ಇದ್ದಾಳ್ರಿ. ಹೌದಾ. ಹಾಕಿದ್ರೆ ಸರಿಯಾದ ಉತ್ತರ ಯಾವುದ್ರಿ, ಆಫರಿಂಗ್ ಹೆಲ್ಪ್. ಆಪ್ಷನ್ ಬಿ ಏನ್ರಿ ಇದು ಸರಿಯಾದ ಉತ್ತರ ಆಗೈತ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಹೆಡ್ ಮಾಸ್ಟರ್ ಮತ್ತು ಟೀಚರ್ ನಡುವೆ ಡಿಸ್ಕಷನ್ ನಡೀತಾ ಇದೆ. ಹೆಡ್ ಮಾಸ್ಟರ್, ಆಫ್ಟರ್ ದ ಬೆಲ್ ಯು ಕ್ಯಾನ್ ಗಿವ್ ದ ಕ್ವಶನ್ ಪೇಪರ್ ಟು ಸ್ಟೂಡೆಂಟ್ಸ್. ಟೀಚರ್, ಓಕೆ ಸರ್. ಹೆಡ್ ಮಾಸ್ಟರ್, ಆ್ಯಂಡ್ ದೆನ್ ಟೆಲ್ ದ ಸ್ಟೂಡೆಂಟ್ಸ್ ದ್ಯಾಟ್ ದೇ ಶುಡ್ ನಾಟ್ ರೈಟ್ ಕ್ವಶನ್ಸ್ ಇನ್ ದ ಆನ್ಸರ್ ಬುಕ್ಲೆಟ್. ಟೀಚರ್, ಓಕೆ ಸರ್, ಐ ವಿಲ್ ಟೆಲ್ ದೆಮ್. ನೋಡ್ರಿ, ಹೆಡ್ ಮಾಸ್ಟರ್ ಟೀಚರ್ಗೆ ಹೇಳ್ತಾ ಇದ್ದಾರೆ, ಬೆಲ್ ಆದ ತಕ್ಷಣ ಕ್ವಶನ್ ಪೇಪರನ್ನು ಸ್ಟೂಡೆಂಟ್ಗೆ ಕೊಡ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟೀಚರ್, ಆಯಿತು ಸರ್ ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೆಡ್ ಮಾಸ್ಟರ್ ಏನು ಹೇಳ್ತಾರೆ ನೋಡ್ರಿ, ಟೆಲ್ ದ ಸ್ಟೂಡೆಂಟ್ಸ್ ದ್ಯಾಟ್ ದೇ ಶುಡ್ ನಾಟ್ ರೈಟ್ ಇನ್ ಕ್ವಶನ್ಸ್ ಇನ್ ಆನ್ಸರ್ ಬುಕ್ಲೆಟ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಬರೆಯಬಾರದು ಅಂತ ಇಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸಿ ಅಂತ ಇಲ್ಲಿ ಹೆಡ್ ಮಾಸ್ಟರ್ ಹೇಳ್ತಾ ಇದ್ದಾರೆ. ಹೌದಾ. ಶುಡ್ ನಾಟ್ ರೈಟ್ ದ ಕ್ವಶನ್ಸ್ ಇನ್ ಆನ್ಸರ್ ಬುಕ್ಲೆಟ್, ಆನ್ಸರ್ ಶೀಟ್ನಲ್ಲಿ ಕ್ವಶನ್ಸ್ಗಳನ್ನು ಬರೆಯೋ ಹಾಗಿಲ್ಲ ಅಂತ ಇಲ್ಲಿ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ. ಟೀಚರ್, ಓಕೆ ಸರ್, ಐ ವಿಲ್ ಟೆಲ್ ದೆಮ್. ಆಯ್ತು ಸರ್, ನಾನು ಹೋಗಿ ಹೇಳ್ತೀನಿ ಅಂತ ಇವರು ಟೀಚರ್ ಹೇಳ್ತಾ ಇದ್ದಾರೆ. ಹೌದಾ. ದ ಅಂಡರ್ಲೈನ್ ಸೆಂಟೆನ್ಸ್ ನೋಡ್ರಿ, ಇಲ್ಲಿ ಹೆಡ್ ಮಾಸ್ಟರ್ ಟೀಚರ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರಾ, ಇಲ್ಲ. ಹೌದಾ. ಹೇಳ್ತಾ ಇದ್ದಾರೆ, ಓಕೆ ಸರ್ ಆಯಿತು ಅಂತ ಅವರು ಹೇಳಿದ್ದಾರೆ, ರಿಕ್ವೆಸ್ಟ್ ಅಂತೂ ಮಾಡ್ಕೋತಾ ಇಲ್ಲ. ಹೌದಾ. ಪರ್ಮಿಷನ್ ಕೇಳ್ತಾ ಇದ್ದಾರಾ, ದಯವಿಟ್ಟು ಹೋಗ್ರಪ್ಪ ಹೋಗಿ ಪರ್ಮಿಷನ್ ಕೇಳ್ತಾ ಇದ್ದಾರಾ, ಅದು ಇಲ್ಲ. ಅಡ್ವೈಸ್ ಮಾಡ್ತಾ ಇದ್ದಾರಾ, ಅದು ಸಹಿತ ಇಲ್ಲ. ಏನು ಹೇಳ್ತಾ ಇದ್ದಾರೆ, ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದಾರೆ. ಅಂದರೆ ಆನ್ಸರ್ ಶೀಟ್ನಲ್ಲಿ ಕ್ವಶನ್ಸನ್ನು ಬರೆಯಬಾರದು ಅಂತ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಹೌದಾ. ರೈಟ್ ಆನ್ಸರ್ ಯಾವುದ್ರಿ ಇಲ್ಲಿ, ಆಪ್ಷನ್ ಸಿ, ಇನ್ಸ್ಟ್ರಕ್ಷನ್ ಈಸ್ ಅ ರೈಟ್ ಆನ್ಸರ್. ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನೋದು ತುಂಬ ಈಸಿಯಾಗಿರುವಂತಹ ಟಾಪಿಕ್. ನೀವು ಬೇರೆಯವರೊಂದಿಗೆ ಮಾತಾಡುವ ಒಂದು ವಿಧಾನ, ನೀವು ಬೇರೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಏನು ಮಾಡ್ತೀರಿ, ಒಳ್ಳೆಯ ಆಲೋಚನೆಯನ್ನು ಮಾಡ್ತೀರಿ. ಆ ಆಲೋಚನೆ ವ್ಯಕ್ತಪಡಿಸುವ ಒಂದು ವಿಧಾನವನ್ನು ಏನು ಮಾಡ್ತೀವಿ ರೀ ನಾವು, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಇಂಗ್ಲೀಷ್ ಗ್ರಾಮರ್ನಲ್ಲಿ ಬಳಸ್ತೀವಿ ರೀ. ಹೌದಾ. ಸ್ನೇಹಿತರೆ, ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ನಾನು ಇಲ್ಲಿ ಆಶಿಸ್ತೇನೆ ರೀ. ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಫುಲ್ ನಾವು ಪ್ಲೇಲಿಸ್ಟನ್ನು ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಟಾಪಿಕ್ ಬಗ್ಗೆ ಕ್ಲಿಯರಾಗಿ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲ್ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂತಹ ಹೊಸ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ರೀ. ಓಕೆ.